ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಮೀನುಗಾರಿಕೆ ಇಲಾಖೆ ವತಿಯಿಂದ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿ ಹೋಬಳಿಯ ಮೀನುಗಾರರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿ 2023-24ನೇ ಸಾಲಿನಲ್ಲಿ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ 46 ಫಲಾನುಭವಿಗಳಿಗೆ ದೋಣಿ, ಬಲೆ, ಲೈಫ್ ಜಾಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಕೊಳ್ಳೇಗಾಲ ತಾಲೂಕಿನಲ್ಲಿ 22, ಯಳಂದೂರು 19 ಹಾಗೂ ಸಂತೇಮರಹಳ್ಳಿ ಹೋಬಳಿಯ 5 ಫಲಾನುಭವಿಗಳಿಗೆ ತಲಾ 10,000 ರೂಪಾಯಿನಂತೆ ಒಟ್ಟು 4.60 ಲಕ್ಷ ರೂಪಾಯಿಗಳ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ. ಶಾಸಕ ಆರ್ ಕೃಷ್ಣಮೂರ್ತಿಯೇ ತಿಳಿಸಿದರು. ಮೀನುಗಾರಿಕೆ ಇಲಾಖೆಯಿಂದ ಪಡೆದಿರುವ ಸಾಧನ ಸಲಕರಣೆಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗುವ ಮೂಲಕ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸಲಕರಣೆಗಳನ್ನು ಮಾರಾಟ ಮಾಡಬಾರದು. ಮುಂದಿನ ದಿನಗಳಲ್ಲಿ ಕೊಳ್ಳೇಗಾಲ ತಾಲೂಕಿನ ಫಲಾನುಭವಿಗಳಿಗೆ ಕೊಳ್ಳೇಗಾಲದಲ್ಲಿ, ಯಳಂದೂರು ತಾಲೂಕಿನ ಫಲಾನುಭವಿಗಳಿಗೆ ಯಳಂದೂರಿನಲ್ಲಿ ಹಾಗೂ ಸಂತೇಮರಹಳ್ಳಿ ಹೋಬಳಿಯ ಫಲಾನುಭವಿಗಳಿಗೆ ಸಂತೇಮರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ವಿತರಣೆ ಮಾಡುವ ಕಾರ್ಯ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಲಕರಣೆ ಪಡೆಯಲು ಬಾರದ ಫಲಾನುಭವಿಗಳಿಗೆ ಅಧಿಕಾರಿಗಳು ತಲುಪಿಸುವ ಕಾರ್ಯ ಮಾಡಬೇಕು. ಪ್ರತಿಯೊಬ್ಬರಿಗೂ ನಾನೇ ಸಂಪರ್ಕ ಮಾಡಿ ಸಲಕರಣೆ ತಲುಪಿಸುವ ಕುರಿತು ಮಾಹಿತಿ ಪಡೆಯುತ್ತೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜೆ ಯೋಗೇಶ್, ವಡಗೆರೆ ದಾಸ್, ಲಿಂಗರಾಜಮೂರ್ತಿ, ಶಿವನಂಜೆಟ್ಟಿ, ವೈಕೆ ಮೋಳೆ, ರಾಜಶೇಖರ್, ಹೊನ್ನೂರು ರಾಘು, ಯಳಂದೂರು ತಾಲೂಕು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವಿವೇಕ್, ಕೊಳ್ಳೇಗಾಲ ತಾಲೂಕು ಸಹಾಯಕ ನಿರ್ದೇಶಕ ಪ್ರಶಾಂತ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್, ಸಬ್ ಇನ್ಸ್ಪೆಕ್ಟರ್ ಹನುಮಂತ ಉಪ್ಪಾರ್, ಶಾಸಕರ ಆಪ್ತ ಸಹಾಯಕ ಹೊಂಗನೂರು ಚೇತನ್, ವೈಕೆ ಮೋಳೆ, ವಿಜಯ್ ಉಪ್ಪಾರ್ ಹಾಗೂ ಫಲಾನುಭವಿಗಳು ಇದ್ದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮೀನುಗಾರಿಕೆ ಇಲಾಖೆಯಿಂದ ಇವತ್ತು ಯಾರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇಲಾಖೆಯ ಸವಲತ್ತನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು 3 ತಾಲೂಕು ಒಳಪಡುವಂಥ ಈ ಕ್ಷೇತ್ರದಲ್ಲಿ ಯಳಂದೂರಿನಲ್ಲಿ 3 ತಾಲೂಕು ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು ಇವತ್ತು 46 ಜನಕ್ಕೆ 46 ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ 22 ಜನಕ್ಕೆ ಮತ್ತು ಯಳಂದೂರು ತಾಲೂಕಿನಲ್ಲಿ 19 ಜನಕ್ಕೆ ಮತ್ತು ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿ ಹೋಬಳಿ ಭಾಗ ಏನು ಬರುತ್ತೆ ಅಲ್ಲಿಗೆ 5 ಜನಕ್ಕೆ ಒಟ್ಟು 46 ಜನಗಳಿಗೆ ಇವತ್ತು ದೋಣಿ ಮತ್ತು ಮೀನು ಹಿಡಿಯೋಕ್ಕೆ ಬಲೆ ಮತ್ತು ಅವ್ರ ಸಂಬಂಧ ಜಾಕೆಟ್, ಲೈಫ್ ಜಾಕೆಟು, ಹೀಗೆ ಒಂದು ಫಲಾನುಭವಿಗಳಿಗೆ 10,000 ರೂಪಾಯಿಯಂತೆ ಸುಮಾರು 4,60,000 ರೂಪಾಯಿಗಳ ಪರಿಕರಣ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ನಾನೆಲ್ಲ ಫಲಾನುಭವಿಗಳಿಗೆ ಕೇಳ್ಕೊಂಡಿದ್ದೇನೆ, ಇದನ್ನು ನಿಮ್ಮ ವೃತ್ತಿ ಏನಿದೆ ಮೀನುಗಾರಿಕೆ ನೀವೇ ಸ್ವತಃ ಬಳಸಿ ನೀವು ಜೀವನವನ್ನು ಉತ್ತಮಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಮಾರ್ಕೋಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಕ್ಷೇತ್ರ 3 ತಾಲೂಕು ಒಳಪಡೋದ್ರಿಂದ ಕೊಳ್ಳೇಗಾಲ ತಾಲೂಕಿನವರಿಗೆ ಕೊಳ್ಳೇಗಾಲ ತಾಲೂಕು ಪಂಚಾಯತಿಯಲ್ಲಿ ವಿತರಣೆ ಮಾಡುವಂಥದ್ದು, ಯಳಂದೂರು ತಾಲೂಕಿನವ್ರಿಗೆ ಯಳಂದೂರು ತಾಲೂಕಿನಲ್ಲಿ ವಿತರಣೆ ಮಾಡುವಂಥದ್ದು, ಚಾಮರಾಜ ತಾಲೂಕಿನವರಿಗೆ ಸಂತೇಮರಹಳ್ಳಿ ಪ್ರವಾಸಿ ಮಂದಿರ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದೆ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಬಂದಿಲ್ಲ, 46 ಜನ ಫಲಾನುಭವಿಗಳು ಕೂಡ ಇಲ್ಲಿ ಬಂದಿಲ್ಲ. ಆದರೂ ಕೂಡ ಅಧಿಕಾರಿಗಳ ಜವಾಬ್ದಾರಿ ಉಳಿದಂಥ ಫಲಾನುಭವಿಗಳಿಗೆ ಈ ಒಂದು ಸವಲತ್ತುಗಳನ್ನು ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದಾಗಿದೆ. ಇದನ್ನು ನಾನು ಕೂಡ ಪಟ್ಟಿ ತೊಗೊಂಡಿದ್ದೆ, ನಾನೇ ಅಪ್ರೂವ್ ಮಾಡಿದ ಪಟ್ಟಿ ಆದ್ದರಿಂದ 23-24ನೇ ಸಾಲಲ್ಲಿ ಪ್ರತಿಯೊಬ್ಬರು ಕೂಡ ನಾನೇ ಸಂಪರ್ಕ ಮಾಡ್ತೇನೆ. ತಲುಪಿದರೆ ಸಂತೋಷ, ತಲುಪಿಲ್ಲದೆ ಯಾಕೆ ತಲುಪಿಲ್ಲ ಅಂತ ಪ್ರಶ್ನೆಯನ್ನು ನಮ್ಮ ಅಧಿಕಾರಿಗಳು ನಾನು ಮಾಡುವಂಥನಾಗ್ತೇನೆ. ಮತ್ತು ಇದರ ಫಲವನ್ನು ಅವರು ಪ್ರಾಮಾಣಿಕವಾಗಿ ಅವರ ಜೀವನೋಪಯೋಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ನಮಸ್ಕಾರ.